ಹಾಯ್ ಫ್ರೆಂಡ್ಸ್, ನಮಸ್ತೆ. ನನ್ನ ಹೆಸರು ಅಸ್ಲಂ ಅಂತ. ಇಲ್ಲಿ ನೋಡ್ತೀರಾ, ಎರಡು ಬ್ಯಾಟ್ರಿ ಇದಾವೆ. ಇದು ಟಿವಿಎಸ್ ಐಕ್ಯೂಬಿ. ನಾವು ಇದು ಪ್ರೈಸ್ ಮತ್ತೆ ಇದು ವಾರಂಟಿ ಯಾವ ತರ ಇದೆ, ಮತ್ತೆ ಇದು ಎಕ್ಸ್ಟೆಂಡೆಡ್ ವಾರಂಟಿ ಮಾಡಿಸ್ಬೇಕಂದ್ರೆ ಯಾವ ತರ ಮಾಡಿಸ್ಬೇಕು, ಇದ್ರ ಬಗ್ಗೆ ಪೂರಾ ಡೀಟೇಲ್ ಆಗಿ ಹೇಳ್ತೀನಿ. ಇಲ್ಲಿ ನೋಡ್ರಿ, ಇದ್ರ ವಾರಂಟಿ ಯಾವ ತರ ಇದೆ ಅಂತಂದ್ರೆ, ಗಾಡಿಯಿಂದ ಡೇಟ್ ಆಫ್ ಸೇಲ್ ಇರುತ್ತಲ್ಲ, ಆ ಡೇಟ್ ಆಫ್ ಸೇಲ್ ಇಂದ 3 ಇಯರ್ಸ್ ಇರುತ್ತೆ. ಆಯ್ತಾ? 3 ಇಯರ್ಸ್ ಇಂದ 50,000 ಕಿಲೋಮೀಟರ್ ಇರುತ್ತೆ. ಅದ್ರ ಒಳಗಡೆ ಇರೋರಿಗೆ ಮಾತ್ರ ವಾರಂಟಿ ಪೀರಿಯಡ್ ಇರುತ್ತೆ. ಇನ್ನ ಒಂದು 50,000 ಕಿಲೋಮೀಟರ್ ಮೇಲೆ ಏನನ್ನ 1 ಕಿಲೋಮೀಟರ್ ಜಾಸ್ತಿ ಆಯ್ತು ಅಂದ್ರೂ ಇದ್ರ ವಾರಂಟಿ ಬರಲ್ಲ. ಆಯ್ತಾ? ಆಮೇಲೆ ಇದ್ರ ಎಕ್ಸ್ಟೆಂಡೆಡ್ ವಾರಂಟಿ ಮಾಡಿಸ್ಬೇಕು ಅಂತ ಅಂದ್ರೆ ಎಕ್ಸ್ಟ್ರಾ, ಇವಾಗ ನೀವು ಗಾಡಿ ಏನೋ ಪರ್ಚೇಸ್ ಮಾಡ್ತಿದ್ದೀರಾ ಅನ್ಕೊಳ್ತಿ, ಪರ್ಚೇಸ್ ಮಾಡ್ಬೇಕಾದ್ರೆ ನೀವು ಎಕ್ಸ್ಟೆಂಡೆಡ್ ವಾರಂಟಿ ಮಾಡಿಸ್ಬೋದು. ಅದ್ರ ಪ್ರೈಸ್ 10,000 ರೂಪಾಯಿನ ಇದೆ. ಅದು ಏನಾರ ನೀವು ಎಕ್ಸ್ಟೆಂಡ್ ವಾರಂಟಿ ಮಾಡಿಸಿದ್ರೆ ಮತ್ತೆ ನಿಮಗೆ 20,000 ಕಿಲೋಮೀಟರ್ ಆಡ್ ಆಗುತ್ತೆ. ಆಮೇಲೆ 5 ಇಯರ್ಸ್ ಆಗುತ್ತೆ. ಇವಾಗ ಫಸ್ಟ್ ಸ್ಟಾರ್ಟಿಂಗ್ ಕಂಪ್ನಿ ಕಡೆಯಿಂದ 3 ಇಯರ್ಸ್ ಬರುತ್ತೆ. ನೀವು ಎಕ್ಸ್ಟೆಂಡ್ ಮಾಡಿಸಿದಾಗ 5 ಇಯರ್ಸ್ ಬರುತ್ತೆ. ಆಯ್ತಾ? ಹಳೆ ಗಾಡಿ ಯಾವ ಇದಾವೋ, ಹಳೆ ಗಾಡಿ ಅಂತಂದ್ರೆ 1 ಇಯರ್ 24 ಮ್ಯಾನುಫ್ಯಾಕ್ಚರಿಂಗ್ ಜುಲೈ, ಅದ್ರ ಮೇಲ್ಗಡೆ ಯಾವ ಇದಾವ ಗಾಡಿಗಳು, ಇವಾಗ 24, 25 ಇಯರ್ ಹೇಳ್ತಿರೋದು ನಾನು. ಆ 1 ವರ್ಷದ ಒಳಗಡೆ ಇವಾಗ 24 ಜುಲೈ ಯಾರು ಪರ್ಚೇಸ್ ಮಾಡಿದಾರೋ ಅದ್ರ ಒಳಗಡೆ ಏನ್ ಗಾಡಿ ಇದಾವೋ ಆ ಗಾಡಿಗೆ ಬೇಕಿದ್ರೆ ಎಕ್ಸ್ಟೆಂಡ್ ವಾರಂಟಿ ಮಾಡ್ಬೋದು. 9,999 ರೂಪಾಯಿ ಆಗುತ್ತೆ. ಆಯ್ತಾ? ಅದು ಬೇಕಿದ್ರೆ ನೀವು ನಿಯರೆಸ್ಟ್ ಶೋರೂಮ್ ಅಲ್ಲಿ ಹೋಗಿ ಎಕ್ಸ್ಟೆಂಡ್ ವಾರಂಟಿ ಬೇಕಿದ್ರೆ ಮಾಡ್ತಿ. ಅದು ಮಾಡಿಸಿದ್ರೆ ಮತ್ತೆ ಎಕ್ಸ್ಟೆಂಡ್ ಆಗುತ್ತೆ. ಟೋಟಲಿ 70,000 ಕಿಲೋಮೀಟರ್ ಮತ್ತೆ ಎಕ್ಸ್ಟ್ರಾ ಆಡ್ ಆಗುತ್ತೆ. ಅದು ಬೇಕಿದ್ರೆ ನೀವು ಎಕ್ಸ್ಟೆಂಡ್ ವಾರಂಟಿ ಮಾಡಿಸಿ. ಆಯ್ತಾ? ಅದು ಮಾಡಿಸಿದ್ರೆ ನಿಮಗೆ ಮತ್ತೆ ಅದರಿಂದ 2 ಇಯರ್ಸ್ ಏನೋ ನಮ್ಮ ಬ್ಯಾಟ್ರಿ ಪ್ರಾಬ್ಲಮ್ ಆಗಲಿ ಏನೇ ಆದ್ರೂ ನಿಮಗೆ ವಾರಂಟಿ ಪೀರಿಯಡ್ ಅಲ್ಲಿ ಎಲ್ಲ ಫ್ರೀ ಆಫ್ ಕಾಸ್ಟ್ ಆಗುತ್ತೆ. ಆಮೇಲೆ ಇದ್ರಿಗೆ ಏನೋ ಬ್ಯಾಟ್ರಿ ಪ್ರಾಬ್ಲಮ್ ಆಯ್ತು, ವಾರಂಟಿ ಕ್ಲೈಮ್ ಯಾವ ತರ ಇದ್ರೆ ಬರುತ್ತೆ, ಯಾವ ತರ ಇದ್ರೆ ಬರಲ್ಲ ಅಂತಂದ್ರೆ ಹೆಂಗೆ ಅಂತಂದ್ರೆ, ಇವಾಗ ಈ ಐಕ್ಯೂಬ್ ಅಲ್ಲಿ ಸರ್ವಿಸ್ ಮಾಡಿಸ್ಬೇಕು. ನೀವೇನಾರ ಸರ್ವಿಸ್ ಕರೆಕ್ಟ್ ಆಗಿ ಮಾಡಿಸಿಲ್ಲ ಅಂತಂದ್ರೂ ನಿಮಗೆ ವಾರಂಟಿಗೆ ಪ್ರಾಬ್ಲಮ್ ಆಗುತ್ತೆ. ವರ್ಷಕ್ಕೆ 2 ಸರ್ವಿಸ್ ಬರುತ್ತೆ. ಇದಕ್ಕೆ 6 ತಿಂಗಳಿಗೆ ಒಂದ್ಸರಿ, ಇಲ್ಲ ಅಂದ್ರೆ 4,000 ಕಿಲೋಮೀಟರ್ಗೆ ಒಂದ್ಸರಿ ಸರ್ವಿಸ್ ಮಾಡಿಸ್ಬೇಕು ಪ್ರತಿ 1 ಇಯರ್ಗೆ. ಆಯ್ತಾ? 6 ತಿಂಗಳಿಗೆ ಒಂದ್ಸರಿ. ಒಬ್ಬೊಬ್ರು ಏನ್ ಮಾಡ್ತಾರೆ, ಡೈಲಿ ಗಾಡಿ ಬಹಳ ಹೊಡಿತಾರೆ. ಅವ್ರಿಗೆ ಏನ್ ಮಾಡೋ, ಕಿಲೋಮೀಟರ್ ಜಾಸ್ತಿ ಆಗುತ್ತೆ, 2 ತಿಂಗಳಲ್ಲೇ ಓಡಿಸ್ಬಿಡ್ತಾರೆ. ಅಂತವರಿಗೆ ಯಾವ್ದು ಕಷ್ಟ ಆಗುತ್ತೆ ಅದು, ಇಲ್ಲ 6 ತಿಂಗಳಿಗೆ ಒಂದ್ಸರಿ, ಇಲ್ಲ 4,000 ಕಿಲೋಮೀಟರ್ ಒಂದ್ಸರಿ, ಪ್ರತಿ 6 ತಿಂಗಳಿಗೆ ಒಂದ್ಸರಿ ಸರ್ವಿಸ್ ಮಾಡಿಸ್ಲೇಬೇಕು. ವರ್ಷಕ್ಕೆ 2 ಸರ್ವಿಸ್ ಆಗ್ಬೇಕು. ಆಯ್ತಾ? ಆ ತರ ಇರ್ಬೇಕು. 2 ಮತ್ತೆ ಬ್ಯಾಟ್ರಿಗೆ ಏನಾದ್ರು ಫಿಸಿಕಲ್ ಡ್ಯಾಮೇಜ್ ಇದ್ರೆ ಯಾವ್ದೇ ಕಾರಣಕ್ಕೂ ಬರಲ್ಲ ವಾರಂಟಿ. ಹೆಂಗೆ ಫಿಸಿಕಲ್ ಡ್ಯಾಮೇಜ್ ಅಂತಂದ್ರೆ, ಬೈ ಚಾನ್ಸ್ ಏನೋ ಆಕ್ಸಿಡೆಂಟ್ ಆಯ್ತು, ಡ್ಯಾಮೇಜ್ ಆಯ್ತು ಬ್ಯಾಟ್ರಿ, ಅವಾಗ ನಿಮಗೆ ವಾರಂಟಿ ಬರೋದಿಲ್ಲ, ಇನ್ಸೂರೆನ್ಸ್ ಕ್ಲೈಮ್ ಮಾಡಿಸ್ಬೇಕು ಆಗುತ್ತೆ. ಇನ್ನ ಒಂದು ಏನು ಅಂತಂದ್ರೆ, ಡೀಪ್ ಡಿಸ್ಚಾರ್ಜ್ ಆದ್ರೆ ಯಾವುದೇ ಕಾರಣಕ್ಕೂ ವಾರಂಟಿ ಬರಲ್ಲ. ಯಾವಾಗ ಡೀಪ್ ಡಿಸ್ಚಾರ್ಜ್ ಆಗುತ್ತೆ ಅಂತಂದ್ರೆ, ಇವಾಗ ಉದಾಹರಣೆಗೆ ನಿಮ್ ಗಾಡಿಯಲ್ಲಿ 5% ಚಾರ್ಜ್ ಇದೆ ಆಯ್ತಾ? 5% ಚಾರ್ಜ್ ಇದ್ದಾಗ ನೀವೇನ್ ಮಾಡ್ತೀರಾ, ಸಡನ್ಲಿ ಯಾವನ ಊರಿಗೆ ಹೋದ್ರಿ ಆಯ್ತಾ, ಒಂದು 25 ದಿವಸ 1 ತಿಂಗಳು ನೀವು ಬಂದಿಲ್ಲ, ಗಾಡಿ ಮನೆ ಹತ್ರನೇ ಇದೆ ಅಂತ ತಿಳ್ಕೊಳ್ರಿ. ಗಾಡಿ ಅವಾಗ ಏನಾಗುತ್ತೆ ಅಂತಂದ್ರೆ, ಗಾಡಿಯಲ್ಲಿ ಇರೋ ಚಾರ್ಜ್ ನ ಪೂರಾ ಡಿಸ್ಚಾರ್ಜ್ ಆಗುತ್ತೆ. ಇವಾಗ ನಮ್ಮ ಮೊಬೈಲ್ ಆಗು ಹೆಂಗೆ, ನೀವು 100% ಮಾಡಿ ಇಡಿ, ಒಂದ್ ನೈಟ್ ಇಡಿ, ಬೆಳಿಗ್ಗೆ ಅಷ್ಟೊತ್ತಿಗೆ 97, 98 ಆಗುತ್ತೆ. ಆ ತರ ಇದ್ರಾಗೂ ನಿಮಗೆ ಡೌನ್ ಆಗುತ್ತೆ. ಐಕ್ಯೂಬಿ ಅಂತಲ್ಲ, ಎಲ್ಲ ಇವಿ ವೇರಿಯಂಟ್ ಅಲ್ಲೂ ಡೌನ್ ಡಿಸ್ಚಾರ್ಜ್ ಆಗೇ ಆಗುತ್ತೆ. ಆ ತರ ಏನಾದ್ರು ಡಿಸ್ಚಾರ್ಜ್ ಆದಾಗ ಗಾಡಿ ಫುಲ್ ಟೋಟಲಿ ಆಫ್ ಆಗ್ಬಿಡುತ್ತೆ. ಆಫ್ ಆದಾಗ ನೀವು 1 ತಿಂಗಳು ಏನಾರ ಚಾರ್ಜಿಂಗ್ ಇಟ್ಟಿಲ್ಲ ಅಂತಂದ್ರೆ ನಿಮ್ಮ ಬ್ಯಾಟ್ರಿ ಪಕ್ಕ ಡೆಡ್ ಡಿಸ್ಚಾರ್ಜ್ ಆಗುತ್ತೆ. ಅದಕ್ಕೆ ನೀವು ಚಾರ್ಜರ್ ನ ಕರೆಕ್ಟ್ ಆಗಿ ಮೇಂಟೈನ್ ಮಾಡಬೇಕು ಚಾರ್ಜಿಂಗ್. ಇಲ್ಲ ಅಂತಂದ್ರೆ ಪಕ್ಕ ಡೆಡ್ ಡಿಸ್ಚಾರ್ಜ್ ಆಗುತ್ತೆ. ಫುಲ್ ಏನು ಗಾಡಿ ಆಫೇ ಆಗ್ಬಾರ್ದು. ಆಫ್ ಆಗಿ 1 ತಿಂಗಳು ಈ ತರ ಏನಾರ ನಿಂತು ಅಂತಂದ್ರೆ ಡೀಪ್ ಡಿಸ್ಚಾರ್ಜ್ ಆಗುತ್ತೆ. ಡೀಪ್ ಡಿಸ್ಚಾರ್ಜ್ ಆದಾಗ ಯಾವುದೇ ಕಾರಣಕ್ಕೂ ನಿಮಗೆ ವಾರಂಟಿ ಕೊಡಲ್ಲ ಕಂಪ್ನಿ. ಆಮೇಲೆ ನೆಕ್ಸ್ಟ್, ಇದ್ರ ಪ್ರೈಸ್ ಏನಾರ ಬೈ ಚಾನ್ಸ್ ಒಂದ್ ಬ್ಯಾಟ್ರಿ ಹೋಯ್ತು, ಅವಾಗ ನಾವ್ ಏನಾರ ಬ್ಯಾಟ್ರಿ ಹಾಕ್ಬೇಕು ಅಂತಂದ್ರೆ, ಒಂದ್ ಬ್ಯಾಟ್ರಿ ಕಾಸ್ಟ್ ಎಷ್ಟಿದೆ ಅಂತಂದ್ರೆ, ಇಲ್ಲಿ ನೋಡಿ, 31,557. ಆಯ್ತಾ? 31,557. 2 ಬ್ಯಾಟ್ರಿಗೆ 63,000 ತನಕ ಪ್ರೈಸ್ ಆಗುತ್ತೆ. 2 ಬ್ಯಾಟ್ರಿಗೆ ಒಂದೇ ಸರಿ ಯಾವುದೇ ಕಾರಣಕ್ಕೂ 2 ಬ್ಯಾಟ್ರಿ ಹೋಗಲ್ಲ, ಒಂದೇ ಬ್ಯಾಟ್ರಿ ಹೋಗೋದು. 1 ಬ್ಯಾಟ್ರಿ ಹೋದ್ರೆ 31,000 ಏನೋ ಇದೆ, 2 ಬ್ಯಾಟ್ರಿಗೆ 60,000 ತಿರ್ಗಾ ಆಗುತ್ತೆ.
ಆಯ್ತಾ. ಈ ತರ ಇದು ಪ್ರೊಸೀಜರ್ ಇದೆ. ವಿಡಿಯೋ ಏನೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಅಂತ ಹೇಳಿ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಓಕೆ ಬಾಯ್.